ಈ 6 ದೇವತೆಗಳನ್ನು ನೀವು ಕೆಲಸ ಮಾಡೋ ಜಾಗದಲ್ಲಿ, ನಿಮ್ಮ ಕಚೇರಿಯಲ್ಲಿ, ನಿಮ್ಮ ಆಫೀಸಲ್ಲಿ, ನಿಮ್ಮ ಕ್ಯಾಬಿನಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಕೇಳರಿಯದಂತಕ್ಕಂತಹ ಒಂದು ಸಕಾರಾತ್ಮಕ ಬೆಳವಣಿಗೆ, ಧನ ವ್ಯವಸ್ಥೆಗಳಾಗಿರ್ಬೋದು, ಕಾರ್ಯಕ್ಷಮತೆಯಲ್ಲಾಗಿರ್ಬೋದು ಅಭಿವೃದ್ಧಿಯನ್ನು ಕಾಣ್ತೀರಿ. ಯಾವುದು ಆ ಪ್ರಮುಖ 6 ದೇವತೆಗಳು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರನ್ನು ಮಾಡ್ತಾ ಬನ್ನಿ. ಮೊದಲಿಗೆ ಬರ್ತಕ್ಕಂತಹ ದೇವರು ಅಂತಂದರೆ ಗಣೇಶ. ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ಏನೇ ಅಡೆತಡೆಗಳಿದ್ರೂ ಅದನ್ನು ನಿವಾರಣೆ ಮಾಡ್ಕೋಬೇಕು ಅಂದರೆ ಮೊದಲು ನೀವು ಗಣೇಶ ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಮತ್ತು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ಆರ್ಥಿಕ ಸುಧಾರಣೆ ಮತ್ತು ಆರ್ಥಿಕ ಬದಲಾವಣೆಗಳು ಮತ್ತು ಆರ್ಥಿಕ ಬೆಳವಣಿಗೆಗಳು ನಿಮಗೆ ಆ ದೇವಿಯಿಂದ ಪ್ರಾಪ್ತಿ ಆಗ್ತಕ್ಕಂಥದ್ದು. ಮತ್ತು ಸರಸ್ವತಿ, ಜ್ಞಾನ ಮತ್ತು ಹೊಸ ಆಲೋಚನೆಗಳನ್ನು ನೀವು ಮಾಡಬೇಕು. ಯಾಕಂದರೆ ನಿಮ್ಮ ವ್ಯವಹಾರದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು ಜ್ಞಾನದ ಕೊರತೆ ಇತ್ತು ಅಂತಂದರೆ ನೀವು ವ್ಯವಹಾರವನ್ನು ಮುಂದುವರ್ಸೋಕ್ಕಾಗಲ್ಲ. ಹಾಗೆ ಹೊಸ ಆಲೋಚನೆಗಳು ನಿಮ್ಮ ಮೈಂಡಲ್ಲಿ ಬರ್ತಾ ಇಲ್ಲ ಅಂತಂದರೆ ನೀವು ಏನನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ, ಇದ್ದ ಜಾಗದಲ್ಲಿ ಇರಬೇಕಾಗುತ್ತೆ. ನಂತರವಾಗಿ ಬರ್ತಕ್ಕಂಥದ್ದು ಶಿವ, ರಕ್ಷಣೆಯ ಸಂಕೇತ. ಹಾಗೆ ಕುಬೇರ ದೇವರನ್ನು ಆರಾಧನೆ ಮಾಡಬೇಕು. ಯಾಕಂದರೆ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಮೇನ್ ಸೋರ್ಸೇ ಸಂಪತ್ತು. ಆ ಸಂಪತ್ತು ನಿರ್ವಹಣೆ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂದರೆ ನಿಮಗೆ ಕುಬೇರನ ಆಶೀರ್ವಾದ ಖಂಡಿತ ಇರಲೇಬೇಕು. ನಂತರವಾಗಿ ಬರ್ತಕ್ಕಂಥದ್ದು ಆಂಜನೇಯ ಸ್ವಾಮಿ. ನಿಮಗೆ ನಿಮ್ಮ ಕೆಲಸದಲ್ಲಿ ಪೈಪೋಟಿಗಳು ಜಾಸ್ತಿ ಇರುತ್ತೆ, ಸ್ಪರ್ಧಿಗಳು ಜಾಸ್ತಿ ಇರ್ತಾರೆ. ಅಟ್ ದಿ ಸೇಮ್ ಟೈಮ್ ನಿಮಗೆ ಶತ್ರುಗಳ ಉದ್ಭವನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ನಿಮಗೆ ರಕ್ಷಣೆ ಸಿಗಬೇಕು ಮತ್ತು ಧೈರ್ಯ ವೃದ್ಧಿ ಆಗಬೇಕು ಅಂತಂದರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಲೇಬೇಕು. ಕೊನೆಯದಾಗಿ ನೀವು ಶಿವದೇವರನ್ನು ಆರಾಧನೆ ಮಾಡೋದರಿಂದ ನಿಮ್ಮ ಒಂದು ವೃತ್ತಿಯಲ್ಲಿ, ನಿಮ್ಮ ವ್ಯವಹಾರದಲ್ಲಿ ಶಾಂತಿ ಮತ್ತು ಸ್ಥಿರತೆ ತಟಸ್ಥವಾಗಿರುತ್ತೆ. ಮನಸ್ಸು ಚಂಚಲ ಆಗೋದಾಗಿರ್ಬೋದು, ಅತಿಯಾಗಿ ಆಲೋಚನೆಗಳನ್ನು ಮಾಡಿ ಕೆಲಸ ಕೆಡಿಸ್ಕೊಳ್ಳೋದಾಗಿರ್ಬೋದು, ಅದ್ಯಾವುದು ನಿಮ್ಮ ಮೈಂಡಿಗೆ ಮಾಡಲಿಕ್ಕೆ ಬಿಡಲ್ಲ. ಆದರೆ ನೀವು ಒಂದು ಗಮನದಲ್ಲಿಟ್ಕೊಳ್ಳಿ, ಕೆಲಸ ಮಾಡೋ ಜಾಗದಲ್ಲಿ, ವೃತ್ತಿ ಇರೋ ಜಾಗದಲ್ಲಿ, ಆಫೀಸ್ ಕ್ಯಾಬಿನಲ್ಲಿ ದಯವಿಟ್ಟು ಈ ಅಂಶಗಳನ್ನು ಮಾತ್ರ ಅಳವಡಿಕೆ ಮಾಡಬೇಡಿ. ಯಾವುದು ಅಂತಂದರೆ ಒಂದು ಹೊಡೆದ ಫೋಟೋ, ಹೊಡೆದ ವಿಗ್ರಹಗಳನ್ನ ಇಟ್ಕೋಬೇಡಿ, ಹೊಡೆದ ಗ್ಲಾಸ್ ಪೀಸ್ಗಳಲ್ಲಿರಬಾರ್ದು. ಮತ್ತು ಚಿಕ್ಕ ಜಾಗದಲ್ಲಿ ತುಂಬ ದೇವ್ರ ಫೋಟೋ ಇಟ್ಟು ಆ ಜಾಗವನ್ನು ಭರ್ತಿ ಮಾಡೋದು, ಅದೆಲ್ಲ ಯಾವುದೂ ಮಾಡಲಿಕ್ಕೆ ಹೋಗಬೇಡಿ. ಇವೆಲ್ಲ ಸ್ವಲ್ಪ ನೆಗೆಟಿವಿಟಿಯನ್ನು ಕೊಡ್ತಕ್ಕಂಥ ಸಂಭವ ಇರುತ್ತೆ. ಇದೇ ಥರದ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.